ಅಂಗನವಾಡಿ ಕಾರ್ಯಕರ್ತೆಯರು ಒಂದಷ್ಟು ಬೇಡಿಕೆಗಳನ್ನು ಇಟ್ಟು ಸಾಕಷ್ಟು ಬಾರಿ ರಸ್ತೆಗಿಳಿದು ಸರ್ಕಾರಕ್ಕೆ ಧ್ವನಿಯನ್ನ ಕೇಳಿಸುವ ರೀತಿಯಲ್ಲಿ ಹೋರಾಟ ಮಾಡಿದ್ರು ಸಹ ಸರ್ಕಾರ ಸ್ಪಂದಿಸಿಲ್ಲ. ಕೇವಲ ಮೊನ್ನೆಯಷ್ಟು ಸಹ ಹೋರಾಟವನ್ನ ಮಾಡಿದಾಗ ಆಶ್ವಾಸನೆ ಕೊಟ್ಟಿದ್ದಾರೆ, ಆದರೆ ಯಾವುದೇ ರೀತಿಯಾದಂಥ ಆದೇಶವನ್ನ ಹೊರಡಿಸಿಲ್ಲ. ಸದ್ಯಕ್ಕೆ ಈಗ ದೆಹಲಿಗೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿ ದೆಹಲಿಗೆ ಕಾಲಿಡುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇದೇ ತಿಂಗಳು ಏಪ್ರಿಲ್ 21ರಿಂದ 23ರವರೆಗೂ ದೆಹಲಿಯಲ್ಲಿ ಹೋರಾಟ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಏನೆಲ್ಲ ಬೇಡಿಕೆಗಳಿವೆ, ಯಾವ ಕಾರಣಕ್ಕಾಗಿ, ಜೊತೆಗೆ ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಜೊತೆ ಟೀಚರ್ಸ್ಗಳಿಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ, ಯಾಕೆ ಸರ್ಕಾರ ಸ್ಪಂದಿಸ್ತಿಲ್ಲ, ಇವರ ಸಮಸ್ಯೆಗಳನ್ನ ಕೇಳಿ ನಾವು ಅವರ ಹೋರಾಟಕ್ಕೆ ಒಂದು ಪ್ರತಿಫಲವನ್ನ ಕೊಡ್ತೀವಿ ಅಂತ ಹೇಳಿತ್ತು. ಇಲ್ಲಿವರೆಗೂ ಯಾವುದು ಪ್ರತಿಫಲವನ್ನು ಸಹ ನೀಡಿಲ್ಲ ಅನ್ನುವಂತಹದ್ದು. ಸೊ ನನ್ನೊಟ್ಟಿಗೆ AITUCನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಜಯಮ್ಮ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನೀವು ಸಾಕಷ್ಟು ಬಾರಿ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದೀರಾ. ನಿಮ್ಮ ಕೂಗು ಸರ್ಕಾರಕ್ಕೆ ಕೇಳಿಸ್ತಾ ಇಲ್ವಾ ಏನು? ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ ಅಂತ ಏನಾದರೂ ಕೇಂದ್ರ ಸರ್ಕಾರದ ಮೊರೆ ಹೋಗ್ತಾ ಇದ್ದೀರಾ, ಅಥವಾ ನಿಮ್ಮ ಬೇಡಿಕೆಗಳೇನೋ ಬೇರೆ ಇದಾವ? ಮೇಡಮ್, ಈಗ ICDS ಯೋಜನೆ ಆರಂಭ ಆಗಿ 50 ವರ್ಷ ಆಗಿದೆ. ಆದರೆ ಎರಡೂ ರಾಜ್ಯ ಸರ್ಕಾರಗಳ ಅನುದಾನದಿಂದ ICDS ಯೋಜನೆ ನಡೀತಾ ಇರೋದು. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಸುಮಾರು 10-12 ವರ್ಷಗಳೇ ಆಯಿತು, ಯಾವುದೇ ಬೆಲೆ ಏರಿಕೆಯನ್ನು ಕೂಡ ಪೌಷ್ಟಿಕ ಆಹಾರದ ಪರ್ಸೆಂಟೇಜ್ ಕೂಡ ಜಾಸ್ತಿ ಮಾಡಲಿಲ್ಲ. ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ಗೌರವಧನವನ್ನು ಹೆಚ್ಚಳ ಮಾಡದೆ ಶೋಷಣೆ ಮಾಡ್ತಾ ಇದೆ. ಇದು ಕೇಂದ್ರ ಪುರಸ್ಕೃತ ಯೋಜನೆ ಆಗಿರೋದ್ರಿಂದ ಇವತ್ತು ಸುಪ್ರೀಂ ಕೋರ್ಟ್ಗಳು, ಎಲ್ಲ ಕೋರ್ಟ್ಗಳು ಕೂಡ ನಮ್ಮನ್ನು ಕಾರ್ಮಿಕರು ಅಂತ ಹೇಳಿ ತೀರ್ಪನ್ನು ಕೊಡ್ತಾ ಇದೆ. ಹಾಗೆ ಇವತ್ತು ಗ್ರ್ಯಾಚುಟಿ ತೀರ್ಪನ್ನು ತೊಗೊಂಡು ಬಂತು 22ರಲ್ಲಿ. ಅದರಲ್ಲಿ ಕೂಡ ನಮ್ಮನ್ನು ಕಾರ್ಮಿಕರಂತ ಹೇಳಿ C ಮತ್ತು D ಜರ್ದೆ ನೌಕರನ ಮಾಡ್ಬೋದು, ಇವರು ಕೆಲಸ ಮಾಡ್ತಾ ಇದ್ದಾರೆ, ಇವರು ನೌಕರರು ಅಂತ ಹೇಳಿ ನಮಗೆ ಗ್ರ್ಯಾಚುಟಿ ಕೊಡ್ಬೋದು ಅಂತ ತೀರ್ಪನ್ನು ಕೊಡ್ತು. ಇಡೀ ದೇಶದಲ್ಲಿ ಎಲ್ಲೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ನ. ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಹಲವಾರು ಹೋರಾಟಗಳ ಮುಖಾಂತರ ಮಾಡಿದ್ದಾರೆ, ಆದರೆ 11ರಿಂದ ಅವರನ್ನು ಕೈ ಬಿಟ್ಟಿದ್ದಾರೆ. ಅದನ್ನು ಕೊಡಬೇಕು ಅಂತ ಕೂಡ ನಾವು ರಾಜ್ಯ ಸರ್ಕಾರದಲ್ಲಿ ಹೋರಾಟವನ್ನು ಮಾಡಿದ್ವಿ. ಬಹುಮುಖ್ಯವಾಗಿ ಮೇಡಮ್, ಇದು ICDS ಯೋಜನೆ ಆರಂಭ ಆಗಿದೆ 50 ವರ್ಷ ಆದರೂ ಕೂಡ ನಮ್ಮನ್ನು ಕಾಯಂ ನೌಕರರಾಗಿ ಕೂಡ ಮಾಡಲಿಲ್ಲ, ಕನಿಷ್ಠ ವೇತನಕ್ಕೂ ಕೂಡ ನಮ್ಮನ್ನು ತೊಗೊಂಡು ಬರಬೇಕು ಅಂತ ಹೇಳಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಕಾರ್ಮಿಕರು ಇವತ್ತು ಶಕ್ತಿ ಇರಬೇಕಂದ್ರೆ ದುಡಿತಾರೆ, ಮನೆಗೆ ಹೋದಾಗ ಫೆನ್ಷನ್ ಸ್ಕೀಮ್ ಇಲ್ಲ. ಫೆನ್ಷನ್ ಕೊಡದೇ ಇದ್ದರೆ ಅವ್ರ ಜೀವನ ಮಟ್ಟ ಹೇಗಿರುತ್ತೆ, ಯಾರು ಸಾಕ್ತಾರೆ ಅವರನ್ನು, ಇದು ಬೇಕೇ ಬೇಕಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಈ ಒಂದು ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಇರ್ತಕ್ಕಂಥ ಯೋಜನೆ ಮೇಡಮ್ ಇದು ಗರ್ಭಿಣಿ ಹುಟ್ಟತಕ್ಕಂಥ ಮಗುವಿನಿಂದ ಹಿಡಿದು ಗರ್ಭಿಣಿ ಬಾಣಂತಿಯರು ಮಗು ಶಾಲಾ ಪೂರ್ವ ಶಿಕ್ಷಣಕ್ಕೆ ಹೋಗೋದಕ್ಕೆ ಮೊದಲೇ ಮತ್ತು ಅಕ್ಷರಗಳನ್ನು ಕಲಿಸುವಂಥ ಒಂದು ಕೇಂದ್ರ ಇದು. ಹಾಗಾಗಿ ಈ ಒಂದು ಇದಕ್ಕೆ ರಾಜ್ಯದೊಳಗಡೆ ನಾವು ಹೋರಾಟ ಮಾಡಿದ್ರೆ ಏನು ಹೇಳ್ತಾರೆ, ನಾವು ಕೇಂದ್ರ ಅನುದಾನ ಕೊಟ್ಟಿಲ್ಲ. ಇವತ್ತು ಹೆಬ್ಬಾಳ್ಕರ್ ಅವರು ತಾವು ನೋಡಿದ್ರಿ, ನಮಗೆ ಕೇಂದ್ರದಿಂದ ಅನುದಾನ ಕೊಡ್ತಾ ಇಲ್ಲ, ನಾವು ಸಾಕಷ್ಟು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇಡೀ ದೇಶ ಮಟ್ಟದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು 2700 ರೂಪಾಯಿ. ಇಡೀ ದೇಶದ 28 ಲಕ್ಷ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿದ್ದಾರೆ. ಅವರಿಗೆ 2700 ಜೀವನ ಮಾಡಲಿಕ್ಕೆ ಆಗತ್ತಾ ಅಂತ ಯಾಕೆ ನಮ್ಮ ಮೋದಿಯವರು ಮತ್ತು ಅನ್ನಪೂರ್ಣ ದೇವಿಯವರು ಯೋಚನೆ ಮಾಡ್ತಾ ಇಲ್ಲ? ನಾವೇನು ನಿಮಗೆ ಕಾಣಿಸ್ತಾ ಇಲ್ವಾ? ನಾವು ಅದಕ್ಕೆ ಇವತ್ತು ನಾವಿದ್ದೇವೆ. ಇಡೀ ದೇಶದ ಅಂಗನವಾಡಿ ಕಾರ್ಯಕರ್ತೆಯರು ಈ ಸಮಾಜದ ಮಾನವ ಸಂಪನ್ಮೂಲವನ್ನು ಏನು ಬೆಳೆಸಲಿಕ್ಕೆ, ನೀವು ಆಳ್ತಕ್ಕಂಥ ಪ್ರಜೆಗಳನ್ನು ಸಮಾಜಕ್ಕೆ ಸದೃಢವಾಗಿ ಕೊಡಲಿಕ್ಕೆ ಇರ್ತಕ್ಕಂಥ ಒಂದು ಒಳ್ಳೆ ಯೋಜನೆ. ಈ ಯೋಜನೆಯನ್ನು ನೀವು ನಿಷ್ಕ್ರಿಯ ಮಾಡಲಿಕ್ಕೆ ಕೊಡ್ತಾ ಇದ್ದೀರಿ. ಅನುದಾನವನ್ನು ಹೆಚ್ಚಳ ಮಾಡ್ತಾ ಇಲ್ಲ, ಯಾವುದೇ ವೈದ್ಯಕೀಯ ಸೌಲಭ್ಯ ಕೊಡ್ತಾ ಇಲ್ಲ, ಮತ್ತು ಪೆನ್ಷನ್ನು ಇಲ್ಲ, ಕನಿಷ್ಠ ವೇತನ ಇಲ್ಲ, ಮತ್ತು ವೈದ್ಯಕೀಯ ರಜೆ ಇಲ್ಲ. ಇವತ್ತು ಯಾವುದೇ ಆಪ್ರೇಷನ್ ಆದರೆ ಬದುಕಿ ಉಳಿದು ಮನೆಯವರು ಕಳಿಸಿದ್ರೆ ಅವರಿಗೆ ಜೀವನ ಕೆಲಸ ಮಾಡ್ಬೋದು. ಈ ರೀತಿ ದುಡಿಸ್ಕೊಳ್ತಾ ಇರೋದು ಸರಿಯಾದ್ದಲ್ಲ. ಕೋರ್ಟಿನ ತೀರ್ಮಾನದಂತೆ ನಮ್ಮ ನೌಕರರ ಮೇಲೆ ನಮ್ಮನ್ನು ಕಾರ್ಮಿಕರ ಶೆಡ್ಯೂಲ್ಗೆ ಸೇರಿಸಿ ಕನಿಷ್ಠ ವೇತನವನ್ನು ಜಾರಿ ಮಾಡಿ ಅನ್ನೋದು ಬಹುಮುಖ್ಯವಾದ ಬೇಡಿಕೆ. ಇವತ್ತು NEP ಹೆಸರೊಳಗಡೆ 4 ವರ್ಷದ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ LKG UKG ತೆಗಿತಾ ಇದ್ದಾರೆ. ಆ ಮಗುವಿಗೆ ಅದು ಮುಖ್ಯನಾ? ಆ ಮಗು ಆ ಏಜ್ ಒಳಗಡೆ ಆಟದಿಂದ ಪಾಠ ಕಲಿಬೇಕು ಅನ್ನೋದೇ ಮುಖ್ಯ ಇರೋದ್ರಿಂದ LKG UKG ಅಲ್ಲಿಗೆ ಹೋದರೆ ಆ ಮಕ್ಕಳ ಸಂಖ್ಯೆ ನಮ್ಮಲ್ಲಿ ಅಂಗನವಾಡಿಗಳಲ್ಲಿ ಕಡಿಮೆ ಆಗುತ್ತೆ. ಆಗ ಕೇಂದ್ರಗಳಿಗೆ ಇರ್ತಕ್ಕಂಥ ಒಂದು ಭಾಗ ಶಾಲಾ ಪೂರ್ವ ಶಿಕ್ಷಣಕ್ಕೆ ಕೇಂದ್ರೀಕೃತವಾದಂಥ ಅಂಗನವಾಡಿ ಕೇಂದ್ರಗಳು ಮುಚ್ಚಲ್ಪಡಕ್ಕೆ ಬರುತ್ತೆ. ಇದು ಆಗಬಾರ್ದು. ಇದನ್ನು NEP ಜಾರಿ ಮಾಡಿಕೊಟ್ಟಿರೋ ತಾವು ನಮ್ಮ ಮಕ್ಕಳ ಏಜನ್ನು ನಮಗೆ ಉಳಿಸಿ ಅಲ್ಲಿ ಸವಲತ್ತುಗಳನ್ನ ಕೊಡಿ, ಬೇರೆ ಯಾರಿಗೂ ಕೊಡೋದು ಬೇಡ. ನಮ್ಮ ಹೆಣ್ಮಕ್ಳೇ ಅವರಿಗೆ ಪಾಠ ಮಾಡಲಿಕ್ಕೂ ಕಲಿಸ್ಲಿಕ್ಕೂ ತಯಾರಿದ್ದಾರೆ. ಇವತ್ತೆಲ್ಲ ಸಾಕಷ್ಟು ಮೇಡಮ್ SLC ಫೇಲು 7th ಇದ್ದವರೆಲ್ಲರೂ ಮನೆಗೆ ಹೊರಟೋಗ್ಬಿಟ್ಟಿದ್ದಾರೆ ಪಾಪ. ಈಗ ಬರೀ ಕೈಯಲ್ಲಿ ಹೋಗಿದ್ದಾರೆ. ಈಗ ಬರ್ತಕ್ಕಂಥ ಕಾರ್ಯಕರ್ತರು ಎಷ್ಟು ಹೇಗಿದ್ದಾರೆ ಅಂದರೆ BA ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿರೋರು ಬರ್ತಾ ಇದ್ದಾರೆ. ಅವರಿಗೆ ಅಲ್ಲಿ ಕಲಿಸೋ ಶಕ್ತಿ ಇದೆ, ಒಂದು ಕೇಂದ್ರ ಇದೆ.
ಪ್ರತಿಯೊಂದನ್ನು ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಕೇಂದ್ರಗಳನ್ನು ನೀವು ಕ್ಷೀಣಿಸೋ ಮಟ್ಟಕ್ಕೆ ತರ್ತಾ ಇರೋದು ಸರಿಯಾದ್ದಲ್ಲ. ಇವತ್ತು UGC ಅಂತ ಹೇಳಿ ಹೇಳ್ತಾ ಇದ್ದಾರೆ, ಏನು ಅವರಿಗೆ ದತ್ತು ತಗೊಳ್ಳಿ ಅಂತ ಹೇಳಿ. ಯಾಕೆ ದತ್ತು ತಗೊಳ್ಬೇಕು? ಈ ಒಂದು ಆಹಾರ ಆರೋಗ್ಯಕ್ಕೆ ಕೊಡ್ತಕ್ಕಂಥ ಒಂದು ಮಾನವ ಸಂಪೂರ್ಣ ಸೃಷ್ಟಿ ಮಾಡ್ತಕ್ಕಂಥ ಇಲಾಖೆಯನ್ನು ಒಬ್ಬ ಯಾರು ಸಿಗ್ತಾರೆ, ಯಾರು ಇದನ್ನು ನಡೆಸ್ತಾರೆ, ಅವರಿಗೆ ದತ್ತು ಕೊಡ್ತಿದ್ದೀರಾ ಅಂದರೆ ಇದು ಎಷ್ಟು ಈ ಸರ್ಕಾರದ ಅಮಾನವೀಯತೆಯನ್ನು ಇವತ್ತು ನೋಡಬೇಕಾಗಿದೆ. ಅದರಿಂದ ಮೋದಿಜಿಯವರ ಕೇಳೋದು ಒಂದೇ, ಈ ಒಂದು ದೇಶದಲ್ಲಿ ಏನು ಜನರಿಗೆ, ಮಹಿಳೆಯರಿಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ತಾವು ಹೇಳ್ತಾ ಇದ್ದೀರಿ. ತಾವು ಸಣ್ಣ ಸಣ್ಣ ಯೋಜನೆಗಳನ್ನ ತೊಗೊಂಡು ಬರ್ತಾ ಇದ್ದೀರಿ, ಅದು ಯಾರಿಗೆ ತಲುಪ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಆದರೆ ಇಡೀ ದೇಶದಲ್ಲಿ ಫಸ್ಟು ನೀವು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇ ಕೇಂದ್ರ ಸರ್ಕಾರ. ಅಂಗನವಾಡಿಯವ್ರನ್ನಾಗಲಿ, ಆಶಾ ಆಗಲಿ, ಬಿಸಿಯೂಟ ಆಗಲಿ, ಅವರೆಲ್ಲರಿಗೂ ಇಡೀ ದೇಶ ಮಟ್ಟದಲ್ಲಿ ತಾವು ಕೊಡ್ತಾ ಇರೋದು. ಬಿಸಿಯೂಟದವ್ರಿಗೆ 600 ರೂಪಾಯಿ ಕೊಡ್ತಾ ಇದ್ದಾರೆ, ಆಶಾದವ್ರಿಗೆ 2000 ರೂಪಾಯಿ ಕೊಡ್ತಾ ಇದ್ದಾರೆ. ಮೇಡಮ್, ಹೇಗೆ ಜೀವನ ಆಗುತ್ತೆ? ಯಾಕೆ ನೀವು ಯೋಚನೆ ಮಾಡಬಾರ್ದು? ಇದರಿಂದ ತಾವು ಕೇಂದ್ರ ಸರ್ಕಾರ ಈ ಮಹಿಳಾ ಅಸಂಘಟಿತ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳಾ ನೌಕರರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು ಬಹುಮುಖ್ಯವಾಗಿ. ಹಾಗೆ ನಮ್ಮನ್ನು ಕಾಯಂ ಮಾಡಬೇಕು, ಗ್ರಾಚ್ಯುಟಿಯನ್ನು ಕೊಡಬೇಕು, ವೈದ್ಯಕೀಯ ಸೌಲಭ್ಯವನ್ನು ಕೊಡಬೇಕು. ಇವತ್ತೇನು NEP ಇಂದ ಮಕ್ಕಳನ್ನು ನಮಗೆ ಹೊರಗಡೆ ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ, ಇದನ್ನು ತೊಗೊಂಡು ಬಂದು ನಮ್ಮಲ್ಲೇ ಸ್ಟ್ರೆಂಥನ್ ಆಗೋದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಪೌಷ್ಟಿಕ ಆಹಾರದ ಅನುದಾನವನ್ನು ಕೂಡ ಬಿಡುಗಡೆ ಮಾಡಬೇಕಂತೇಳಿ ಅವರಿಗೆ ನಾವು ಬಹುಮುಖ್ಯವಾದ ಬೇಡಿಕೆಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರದಲ್ಲೇ ಹೋರಾಟವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನೀವು ಕೇಂದ್ರ ಸರ್ಕಾರದ ಹೋರಾಟ ಮಾಡೋದಕ್ಕೇನು ಹೋಗ್ತಾ ಇದ್ರಿ? ಇದಕ್ಕೂ ಮುಂಚೆವಾಗಿ ನೀವು ಕೇಂದ್ರ ಸರ್ಕಾರಕ್ಕೆ ಏನಾದ್ರು ಲೆಟರ್ ಬರೆದಿದ್ದೀರಾ? ನಿಮಗೇನಾದ್ರು ಪ್ರತಿಕ್ರಿಯೆ ಬಂದಿದೆಯಾ? ಹೇಗೆ ಮೇಡಮ್, ನಾವು ಹೋದ ವರ್ಷ ಇಡೀ ವರ್ಷ ಎಲ್ಲ MP ಗಳನ್ನು, ಇಡೀ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ ಎಲ್ಲ MP ಗಳನ್ನ ಅಪ್ರೋಚ್ ಮಾಡಿ ಲೆಟರ್ ಕೊಟ್ಟು ನೀವು ಸಂಸತ್ತಲ್ಲಿ ಮಾತಾಡಬೇಕಂತ ಹೇಳಿ ಸದನ ನಡೆಯೋಕ್ಕೆ ಮೊದಲೇ ನಾವು ಅಕ್ಟೋಬರ್, ಸೆಪ್ಟೆಂಬರು, ಆಗಸ್ಟಿಂದ ಕೂಡ ಭೇಟಿ ಮಾಡಿದ್ವಿ. ಆಗಸ್ಟ್ ತಿಂಗಳಲ್ಲಿ ನಾವು ಅನ್ನಪೂರ್ಣಾ ದೇವಿಯವ್ರನ್ನ ಭೇಟಿ ಮಾಡಿದ್ವಿ. ಇನ್ನು ಹಲವಾರು ಕೆಲವು ಸಂಘಟನೆಗಳು ಕುಮಾರಸ್ವಾಮಿಯವ್ರ ಮುಖಾಂತರ ಭೇಟಿ ಆಯಿತು. ಹೀಗೆ ಈ ಸದನದೊಳಗಡೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಮ್ಮ ಬಗ್ಗೆ. ಇವತ್ತು ಯಾರು ಮಂಜುನಾಥ್ ಅವರು ಮಾತಾಡಿದ್ರು, ಆಮೇಲೆ ಸುಧಾಕರ್ ಅವರು ಮಾತಾಡಿದ್ದಾರೆ, ಅಮಿತ್ ಶಾ ಅವರು ಕೂಡ ಮಾತಾಡಿದ್ದಾರೆ, ಸೋನಿಯಾ ಗಾಂಧಿ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮೊನ್ನೆ ನಮ್ಮ ಕಾರ್ಯಕರ್ತರು ಹಾಸನದಲ್ಲಿ ಕುಮಾರಸ್ವಾಮಿಯವ್ರನ್ನೇ ಭೇಟಿ ಮಾಡಿದ್ರು. ಅವಾಗ ಹೇಳಿದರು, ಸರ್ ನೋಡಿ ಈ ರೀತಿ ಇದೆ, ನಾವು ಹಿಂಗೆ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಎಂದಾಗ, ಇಲ್ಲಮ್ಮ ನಾನು ಹೇಳಿದ್ದೀವಿ, ಯಾಕೋ ಮೋದಿಜಿಯವರು ಅದ್ರ ಬಗ್ಗೆ ಏನು ಗಮನನೇ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಗಮನ ಕೊಡಬೇಕು ಪ್ರಧಾನಿಯವರು. ಈ ಮಹಿಳಾ ವರ್ಗ, ಈ ಮಾನವ ಸಂಪನ್ಮೂಲದ ಉದ್ಧಾರಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರನ್ನು ಶೋಷಣೆ ಮಾಡಬೇಡಿ. ಕೆಲಸ ಮಾಡೋಕ್ಕೆ ತಯಾರಿದ್ದಾರೆ. ಏನೇ ಕೆಲಸ ಕೊಟ್ಟರು ನೀವು ಬಂದಂಥ ಯೋಜನೆಯನ್ನು ಇವತ್ತು ಮಾತೃವಂದನ ಕೊಡ್ತೀವಿ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅದನ್ನು ತಲುಪಿಸ್ತಾ ಇರೋರು ಯಾರು? ಅಂಗನವಾಡಿ ಕಾರ್ಯಕರ್ತೆಯರು. ಇವತ್ತು ಭಾಗ್ಯಲಕ್ಷ್ಮಿ ಅಂತ ಹೇಳ್ತಾರೆ, ತಲುಪಿಸ್ತಾ ಇರೋರು ಯಾರು? ಅಂಗನವಾಡಿ ಕಾರ್ಯಕರ್ತೆಯರು. ಇವತ್ತೇನು ಅಂಗವಿಕಲತೆ ಪ್ರಮಾಣ ಕಡಿಮೆ ಆಗಿದೆ, ಅದನ್ನು ಯಾರು ಮಾಡಿರೋದು? ಅಂಗನವಾಡಿ ಕಾರ್ಯಕರ್ತೆಯರು. ಪ್ರತಿಯೊಂದು ಮಗುಗೆ ಮೇಡಮ್ ನಾವು ಫುಡ್ ಕೊಡಬೇಕಂದ್ರೆ ಮಗುವಿಗೆ ಕಿವಿ ಕೇಳಿಸುತ್ತಾ, ಕಣ್ಣು ಕಾಣಿಸುತ್ತಾ, ಇಲ್ಲ ಕಾಲು ಸರಿ ಇದೆಯಾ, ಅದಕ್ಕೆ ಹಾರ್ಟ್ ಪ್ರಾಬ್ಲಮ್ಮಾ, ಕೆಲವು ಮಕ್ಕಳು ತುಂಬ ಸಣ್ಣ ಆಗ್ತಾರೆ. ಯಾಕೆ ಆಗ್ತಿದೆ ಅಂತ ತಾಯಿಗೆ ಗೊತ್ತಿರೋದಿಲ್ಲ. ಆಗ ನಾವು ಹೇಳ್ತೀವಿ ಯಾಕೆ ಹೀಗಾಗ್ತಿದೆ ಅಂದಾಗ ಡಾಕ್ಟ್ರ್ ಹತ್ರ ತೋರಿಸ್ತೀವಿ, ಅದಕ್ಕೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿತಾರೆ. ಆ ಮಗುಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಈ ರೀತಿ ಸಾಕಷ್ಟು ಮಕ್ಕಳನ್ನು ನಾವು ಇವತ್ತು ಅಂಗವಿಕಲನಾಗದೆ, ಬುದ್ಧಿಮಾಂದ್ಯರನ್ನಾಗದೆ ಬೆಳೀಲಿಕ್ಕೆ, ಸಮಾಜಕ್ಕೆ ಕೊಡಲಿಕ್ಕೆ ಅದ್ಭುತವಾದ ಯೋಜನೆ ICDS. ಈ ICDSನ್ನು ನೀವು ಯೋಜನೆ 50 ಯಾವತ್ತು ಮೇಡಮ್ ಒಂದು ಏನು ಯೋಜನೆ ಬಂದರೆ, ಪಂಚವಾರ್ಷಿಕ ಯೋಜನೆ ಈ ರೀತಿ ಎಲ್ಲ ಒಂದು ಬಂದಾಗ ಅದು ಅಲ್ಲಿಗೆ ಆ ಕಾರ್ಯಕ್ರಮ ಮಾಡಿ ಮುಗಿಸ್ಬಿಡ್ತಾರೆ. ಆದರೆ ಇದು ಹಾಗಿಲ್ಲ. 50 ವರ್ಷದಿಂದ ಮುಟ್ಟುತ್ತಾನೇ ಇರಬೇಕು. ಆ ಮಕ್ಕಳಿಗೆ ನಾವು ರಕ್ಷಣೆ ಕೊಡಬೇಕು, ಗರ್ಭಿಣಿ ಬಾಣಂತಿಯರು ರಕ್ಷಣೆ ಕೊಡಬೇಕು. ಆ ರೀತಿ ಇದೆ. ಅದರಿಂದ ಈ ಯೋಜನೆಯನ್ನು ನಿಷ್ಕ್ರಿಯ ಮಾಡಬೇಡಿ. ಯಾರಿಗೂ ದತ್ತು ಕೊಡುವಂಥ ಕೆಲಸವನ್ನು ಪ್ರಧಾನಿಯವರು ಮಾಡಬಾರ್ದು. ಪ್ರತಿಯೊಂದಕ್ಕೂ ಮೇಡಮ್ ಬೇರೆಯವ್ರ ಹತ್ರ ಹೋಗಿ ಸಹಾಯ ತಗೊಳ್ಳಿ ಅಂತ ಹೇಳ್ತಾರೆ. ಸರ್ಕಾರ ಯಾಕೆ ಏನು ಕೊಡುತ್ತೆ ಸವಲತ್ತು? ಯಾಕೆ ನಾವು ಸಹಾಯ ಅಲ್ಲಿ ತೊಗೊಳಕ್ಕೆ ಹೋಗಬೇಕು? ನಮ್ಮ ಜನ ಟ್ಯಾಕ್ಸ್ ಕಟ್ತಾ ಇರೋದು ನಿಮಗೆ. ನೀವು ಈ ಜನರಿಗೆ ಸವಲತ್ತು ಕೊಡಬೇಕಂದ್ರೆ ಆಹಾರ ಧಾನ್ಯದ ವೆಚ್ಚವನ್ನು ಜಾಸ್ತಿ ಮಾಡಬೇಕು, ನಮಗೆ ಪಿಂಚಣಿ ಕೊಡಬೇಕು, ಕನಿಷ್ಠ ವೇತನ ಕೊಡಬೇಕು, ಮಹಿಳೆಯರನ್ನು ತುಂಬ ಕೆಲಸ ಮಾಡಲಿಕ್ಕೆ ಒಂದು ಸಾಮಾಜಿಕ ಭದ್ರತೆಯನ್ನು ಕೊಡಬೇಕಂತ ಹೇಳಿ ಬಹುಮುಖ್ಯವಾಗಿ ಬೇಡಿಕೆ ಇಟ್ಟು ನಾವು ಹೊರಟಿದ್ದೀವಿ. ಅಕಸ್ಮಾತ್ ಏನಾದರೂ ಕೇಂದ್ರ ಸರ್ಕಾರದಿಂದ ನಿಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗದೇ ಇದ್ದಲ್ಲಿ ತಾವೇನಾದರೂ ಹೇಗೆ, ಯಾವ ರೀತಿಯಾಗಿ ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮೇಡಮ್, ಇವತ್ತು ನಾವು ಇದ್ರ ಮುಖಾಂತರ ಸರ್ಕಾರಕ್ಕೆ ಹೇಳಲಿಕ್ಕೆ ಕೊಟ್ಟಿದ್ದೇವೆ. ಇವತ್ತು ಏನು ಇಡೀ ದೇಶದೊಳಗಡೆ ಈ ಸರ್ಕಾರಗಳು ಬರಬೇಕಂದ್ರೆ ಮಹಿಳೆಯರು ಕೂಡ ಮತ ಹಾಕಿದ್ದಾರೆ. ಈ ಕಾರ್ಮಿಕರು ಮುಂದಿನ ದಿನಗಳಲ್ಲಿ ನೀವು ಇದೇ ನಿರ್ಲಕ್ಷ್ಯವನ್ನು ಮಾಡದೇ ಆದರೆ ಮುಂದಿನ ಚುನಾವಣೆ ಒಳಗಡೆ ನಾವು ಅವರು ಅಲ್ಲಿ ಆಯ್ಕೆ ಮಾಡಬೇಕಾ ಬೇಡವಾ ಅಂತ ಹೇಳಿ ನೀವು ಅಧಿಕಾರಕ್ಕೆ ಕೂರಿಸುವಂಥದ್ದನ್ನು ಕೂಡ ಚಿಂತನೆ ಮಾಡುವಂಥ ಪರಿಸ್ಥಿತಿ ಒಳಗಡೆ ಇವತ್ತು ದೇಶದಲ್ಲಿ ಎಲ್ಲ ರಾಜ್ಯದ ಕಾರ್ಯಕರ್ತರು ಚಿಂತನೆ ಮಾಡ್ತಾರೆ. ಈಗ ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ, ನಮಗೂ ಏನು ಫುಡ್ಗೆ ಕೊಡುವಂತಹ ಅಮೌಂಟ್ ಆಗಿದ್ದು
ಈ ಎಲ್ಲವನ್ನ ಜಾಸ್ತಿ ಮಾಡಬೇಕಿತ್ತು, ಬಟ್ ಮುಂಚಿತವಾಗಿ ಯಾವ ರೀತಿ ರೂಲ್ಸ್ ಇದೆ ಹಂಗೆ ಬರ್ತಾ ಇದೆ ಅಂತೇಳಿ. ಸೊ ಇವತ್ತಿನ ಏನು ಕಾಲಘಟ್ಟದಲ್ಲಿ ನಾವು ನೋಡ್ತಾ ಇದ್ದೀವಿ, ಸಂಪೂರ್ಣವಾಗಿ ಬದಲಾಗ್ತಾ ಇರೋದ್ರಿಂದಾಗಿ ಎಲ್ಲವೂ ದುಬಾರಿ ಆಗ್ತದೆ. ಸೊ ಇನ್ನೊಂದೇನೆಂದರೆ ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ ಸಮಸ್ಯೆಯಿಂದಾಗಿ ಇನ್ನೂ ದುಬಾರಿ ಆಗಿದೆ. ಸೊ ಇನ್ನೂ ದುಬಾರಿ ಆಗಿರೋದ್ರಿಂದ ಅಂಗನವಾಡಿ ಟೀಚರ್ಸ್ಗಳಾಗಿರ್ಬೋದು, ಜೊತೆಗೆ ಕಾರ್ಯಕರ್ತೆಯರಾಗಿರ್ಬೋದು ಯಾವ ರೀತಿ ಇದನ್ನು ನೀಗಿಸ್ಕೊಂಡು ಹೋಗ್ತಾ ಇದ್ದಾರೆ, ಇದಕ್ಕೆ ನೀವು ಎಷ್ಟರ ಮಟ್ಟಿಗೆ ಅಂದರೆ ಇಂತಿಷ್ಟು ಪರ್ಸೆಂಟ್ನಲ್ಲಿ ಏರಿಕೆಯನ್ನು ಕೇಳ್ತಾ ಇದ್ದೀರಾ ನೀವು? ಖಂಡಿತ ಮೇಡಮ್. ಇವತ್ತು ಒಂದು ಕಾಸ್ಟ್ ಬಂದು ಮಕ್ಕಳಿಗೆ ಕೊಡ್ತಕ್ಕಂಥ ಆಹಾರ 8 ರೂಪಾಯಿ ಇದೆ, ಗರ್ಭಿಣಿ ಬಾಣಂತಿಯರಿಗೆ 21 ರೂಪಾಯಿ ಇದೆ, 12 ರೂಪಾಯಿ ಪೌಷ್ಟಿಕ ಮಕ್ಕಳಿಗೆ ಅಂತ ಇದೆ. ಇದರ ದರವನ್ನು ಜಾಸ್ತಿ ಮಾಡಬೇಕು. ನೀವು ಅಪೌಷ್ಟಿಕತೆಯನ್ನು ಹೋಗ್ಲಾಡಿಸ್ಲಿಕ್ಕೆ ದೀನ ದಲಿತ ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೆ ಕೊಡ್ತೀವಿ ಅಂತ ಹೊರಟಿರೋ ನೀವು ಇವತ್ತಿನ ಬೆಲೆ ಏರಿಕೆಯ ಒಂದು ಇದರಲ್ಲಿ ಆ ಶೇಕಡಾವಾರು ನೀವು ಜಾಸ್ತಿ ಕೊಡಬೇಕಂತ ಕೇಳ್ತಾ ಇದ್ದೀವಿ. ಅವ್ರಿಗೆ ಗೊತ್ತಿದೆ ಏನು ರೇಟ್ ಇದೆ ಏನಿಲ್ಲ ಅಂತ. ನಮಗೆ ಇವತ್ತು ಕೂಲಿ ಇಲ್ಲಿ ನೋಡಿ, ನಮ್ಮ ರಾಜ್ಯದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ. ಮತ್ತು ಆಂಧ್ರ ಪರವಾಗಿಲ್ಲ, ತೆಲಂಗಾಣ, ತಮಿಳುನಾಡು, ಈ ದಕ್ಷಿಣ ಭಾರತದಲ್ಲಿ ಒಂದು 10,000 12,000ಕ್ಕೆ ಬಂದಿದ್ದೀವಿ. ಇನ್ನು ಉತ್ತರ ಭಾಗದೊಳಗಡೆ ಅಂತ ಗುಜರಾತಲ್ಲೇ 6-7 ಸಾವಿರದಲ್ಲಿ ದುಡಿಸ್ತಾ ಇದ್ದಾರೆ ಮೇಡಮ್. ಹಿಂಗೆ ಅವ್ರು ಕೊಡ್ತಾ ಇರೋದು ಇಡೀ ದೇಶದ ಮಹಿಳೆಯರಿಗೆ 2,700 ರೂಪಾಯಿ. ಆದರೆ ಆ ರಾಜ್ಯ ಸರ್ಕಾರಗಳು ಇನ್ಸೆಂಟಿವ್ ತೊಗೊಂಡು ಕೊಡ್ತಾ ಇದ್ದಾರೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ ನೋಡಿದ್ರಿ ಪೇಪರಲ್ಲಿ 2,000 ರೂಪಾಯಿ ಜಾಸ್ತಿ ಮಾಡ್ತಿದ್ದಾರೆ. ಅಲ್ಲಲ್ಲಿ ಎಲೆಕ್ಷನ್ ಬಂದಾಗ ಮಾಡ್ತೀವಿ ಅಂತ ಹೊರಡ್ತಾರೆ. ನಮ್ಮ ರಾಜ್ಯದೊಳಗಡೆ ಇವತ್ತು 6ನೇ ಗ್ಯಾರಂಟಿ ತೊಗೊಂಡು ಬರ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯವರು ಅದನ್ನು ಮರ್ತಿ ಮಲಗಿದ್ದಾರೆ. ನಮ್ಮ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಸಭೆ ಮಾಡಿಸ್ಲಿಕ್ಕೆ ಹಿಂದೇಟಾಕಿ ಇಲ್ಲಿವರೆಗೂ ಅದನ್ನು ಜಾರಿ ಮಾಡಲಿಲ್ಲ. ಹಾಗಾಗಿ ದೇಶ ಅವ್ರಿಗೇನು ಹೇಳ್ತಾರೆ, ನೀವು ಅಲ್ಲಿ ಕೇಳಿ ಅಂತಾರೆ. ಇವತ್ತು ಅಲ್ಲಿ ಕೂಡ ನಾವು ಕೇಳ್ತೇವೆ. ಇಡೀ ರಾಜ್ಯದೊಳಗಡೆ ಎಲ್ಲ ರಾಜ್ಯದ ಕಾರ್ಯಕರ್ತರು ಒಂದೊಂದು ದಿವಸ ಅಲ್ಲಿ ಹೋರಾಟ ಮಾಡಲಿಕ್ಕೂ ಕಷ್ಟ ಇದೆ ಮೇಡಮ್. ನಾವು ಕರ್ನಾಟಕ ರಾಜ್ಯದಿಂದ ಒಂದಷ್ಟು ರಾಜ್ಯಗಳಿಗೆ ಪರ್ಮಿಷನ್ ತೊಗೊಂಡಿದ್ದೀವಿ, ಒಂದಷ್ಟು ರಾಜ್ಯಗಳಿಗೆ ಪಂಜಾಬಲ್ಲಿ ತೊಗೊಂಡಿದ್ದೀವಿ, ಒಂದಷ್ಟು ರಾಜ್ಯಗಳಿಗೆ ಬಿಹಾರ ತಗೊಂಡಿದ್ದಾರೆ. ಈ ರೀತಿ ಹಂತ ಹಂತವಾಗಿ ತಗೊಂಡು ಇವತ್ತು 3 ದಿನಗಳ ಸರಣಿ ಹೋರಾಟವನ್ನು ಇಟ್ಕೊಂಡಿದ್ದೇವೆ. 3 ದಿನ ಕಂಟಿನ್ಯೂಸ್ ಆಗಿ ನೀವು ಅಲ್ಲಿ ಇರ್ತೀರಾ? ಎಷ್ಟು ಜನ ಕಾರ್ಯಕರ್ತೆಯರು, ಎಷ್ಟು ಜನ ಟೀಚರ್ಸ್ಗಳು, ಬೆಂಗಳೂರಿಂದ ಎಷ್ಟು ಜನರು ಓದೋಕ್ಕೆ ಸಾಧ್ಯ? ಈಗ ಕರ್ನಾಟಕದಿಂದ ನಾವು ಆಯ್ದ ಪ್ರತಿನಿಧಿಗಳೆಲ್ಲ ಸೇರಿ ಹಲವಾರು ಕಾರ್ಯಕರ್ತೆ ಸಹಾಯಕರು ಸೇರಿ ನಾವು 250ಕ್ಕೂ ಹೆಚ್ಚು ಕಾರ್ಯಕರ್ತೆಯರು ಇವತ್ತು ಟ್ರೈನ್ ಒಳಗಡೆ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಹಿಂದೆ ಒಂದು ಕಾಲು ಜೈಲಲ್ಲಿ, ಒಂದು ಕಾಲು ಜೈಲಲ್ಲಿ ಅಂತಿತ್ತು. ಮೋದಿಯವರು ಬಂದಮೇಲೆ ಜೈಲು ಕಾಲು ಏನೂ ಇಲ್ಲ. ನಾವು ಟಿಕೆಟ್ ಇದ್ದರೆ ಹತ್ತಬೇಕು, ಇಲ್ಲಾಂದರೆ ಇಲ್ಲ. ಇವತ್ತು ಟ್ರೈನಲ್ಲೂ ಕೂಡ ತುಂಬ ಇದೊಂದು ನೀವು ಮಾಡಬೇಕಾಗತ್ತೆ ಮೇಡಮ್. ಬರೀ AC ಕೋಚ್ಗಳನ್ನ ಮಾಡಿದ್ದಾರೆ. ಜನರಲ್ ಕೋಚ್ ಇವೇನು ಸೆಕೆಂಡ್ ಕ್ಲಾಸ್ ಇದೆ ಅದನ್ನೆಲ್ಲ ಕಡಿಮೆ ಮಾಡಿದ್ದಾರೆ. ಸಾಮಾನ್ಯ ಜನ ಹೋರಾಟಕ್ಕೂ ಹೋಗಬಾರ್ದು, ಓಡು ಆಡಬಾರ್ದಾ, ಈ ಪರಿಸ್ಥಿತಿಲಿದೆ. ಇದನ್ನು ಕೂಡ ತಾವು ಮಾಧ್ಯಮಗಳು ಒಂದು ಟ್ರೈನ್ಗಳಿಗೆ ಸೆಕೆಂಡ್ ಕ್ಲಾಸ್ ಏನು ಸ್ಲೀಪರ್ ಕೋಚ್ ಇದೆ ಹೆಚ್ಚು ಮಾಡಬೇಕು ಅನ್ನೋದನ್ನು ತಾವು ಈ ಮುಖಾಂತರ ಕೇಳ್ಕೊಳ್ತಾ ಇದ್ವಿ. ಯಾಕೆಂದರೆ ನಾವು ಇವತ್ತಲ್ಲಿ ಹೋರಾಟಕ್ಕೆ ಹೋಗೋದಕ್ಕೆ ಇನ್ನೆಚ್ಚು ಜನ ಹೋಗ್ತಾ ಇದ್ವಿ, ಹೋಗಲಿಕ್ಕೆ ಇದೇ ಸಿಗ್ತಾಯಿಲ್ಲ ಸೀಟು. RSCನಲ್ಲಿ ತುಂಬ ಕಷ್ಟಪಟ್ಕೊಂಡು ಈಗೆಲ್ಲ ಹೋಗ್ತಾ ಇದ್ದೀವಿ. ಇದು ಕೂಡ ಈ ಸರ್ಕಾರ ಸಾಮಾನ್ಯ ಜನ, ಬಡ ಜನ ಓಡಾಡಲಿಕ್ಕೆ ಟ್ರೈಲಲ್ಲೂ ಕೂಡ ಸೆಕೆಂಡ್ ಕ್ಲಾಸ್ ಅಂತಂದರೆ ತುಂಬ ಒಳ್ಳೆಯದು ಅಂತ ಹೇಳಿ ಈ ಮುಖಾಂತರ ತಿಳ್ಕೊಳ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಅಂಗನವಾಡಿ ಕಾರ್ಯಕರ್ತೆಯರೇನಿದ್ರೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ಇವತ್ತು ಕೇಂದ್ರ ಸರ್ಕಾರದ ಕದವನ್ನು ತಟ್ಟೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೂ ಎಚ್ಚೆತ್ಕೊಂಡು ಅವರ ಪ್ರಶ್ನೆಗಳಿಗೆ, ಅವರಿಗಿರುವಂತಹ ಬೇಡಿಕೆಗಳಿಗೆ ಪರಿಹಾರ ಕೇಂದ್ರ ಸರ್ಕಾರ ಕೊಡುತ್ತಾ ಅನ್ನುವಂಥದ್ದನ್ನು ನಾವೆಲ್ಲ ಕಾದು ನೋಡಬೇಕಾಗಿದೆ. ಜೊತೆಗೆ ಒಂದಷ್ಟು ಸಮಸ್ಯೆಗಳನ್ನು ಸಹ ಹೇಳ್ಕೊಂಡ್ರು. ಸದ್ಯದ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ಏನು ಅಂಗನವಾಡಿ ಟೀಚರ್ಸ್ಗಳಿಗೆ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ. ಹಾಗೆ ನಮ್ಮ ಮೋದಿಜಿಯವರು, ದೇಶದ ಪ್ರಧಾನಮಂತ್ರಿಗಳು ಹೆಚ್ಚಾಗಿ ರೈಲ್ವೆಗೆ ಒಂದು ರೀತಿಯಲ್ಲಿ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾರೆ ಅನ್ನುವಂತಹ ಮಾತುಗಳಿತ್ತು. ಅದಕ್ಕೂ ಸಹ ನಮಗೆ ಏನು ನಾರ್ಮಲ್ ಕೋಚಲ್ಲಿ ಓಡಾಡೋದಕ್ಕೂ ಅಸಾಧ್ಯ ಆಗ್ತಾ ಇದೆ. ಈ ಒಂದು ಬೇಡಿಕೆಯನ್ನು ಸಹ ಅವರು ಒಂದು ಪರ್ಸ್ನಲ್ ಆಗಿ ಕೇಳ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಅವರ ಬೇಡಿಕೆಗೆ ಅಸ್ತು ಅನ್ನುತ್ತಾ ಅನ್ನುವಂಥದ್ದನ್ನು ನಾವೆಲ್ಲ ಕಾದು ನೋಡಬೇಕಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಭಾಗ ನ್ಯೂಸ್, ಬೆಂಗಳೂರು.